ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೊನೆಗೂ ಕೆ ಎ ಕಡೆಯಿಂದ ಒಂದು ಒಳ್ಳೆಯ ಗುಡ್ ನ್ಯೂಸು ಎಲ್ಲ ವಿದ್ಯಾರ್ಥಿಗಳಿಗೆ. ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಸರ್ವರ್ ಡೌನು ಮತ್ತು ಏನೇನೋ ಒಂಥರ ಮೀನ್ಸ್ ಓಪನ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಏನಪ್ಪ ಅಂದರೆ ಕೆ ಎ ಕಡೆಯಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ. ಸೊ ಆ ಗುಡ್ ನ್ಯೂಸ್ ಏನಂತ ಎಲ್ರಿಗೂ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೂ ಅವರಿಗೂ ವೀಡಿಯೋ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಏನು ಗುಡ್ ನ್ಯೂಸ್ ಅಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಫಸ್ಟ್ ಕೆ ಎ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಮಧ್ಯಾಹ್ನ ನಾನೊಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಏನಪ್ಪ ಅಂದರೆ 2 ಗಂಟೆ ನಂತರ ವೆಬ್ಸೈಟ್ ಆಪ್ಷನ್ ಎಂಟ್ರಿ ಲಿಂಕ್ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳಿದರು. ಬಟ್ ಮತ್ತೆ ಅಪ್ಡೇಟ್ ಮಾಡಿದ ನಂತರ ಏನಪ್ಪ ಅಂದರೆ ನೋಡ್ಕೋಬೋದು. ಇಲ್ಲಿ UGCET 2025 ಆಯ್ಕೆ ನಮ್ಮದು ಪೋರ್ಟಲ್ ನಿರ್ವಹಣೆಯಲ್ಲಿದೆ, ದಯವಿಟ್ಟು ಸಾಯಂಕಾಲ 6 ಗಂಟೆ ನಂತರ ಮತ್ತೆ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಪ್ಪ ಅಂದರೆ ಮುಂಚೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಒಂದು ಲಿಂಕ್ ಬಿಟ್ಟಿದ್ರು. ಸೊ ಆ ಲಿಂಕ್ನ ರಿಮೂವ್ ಮಾಡಿ ಏನಪ್ಪ ಅಂದರೆ ಹೊಸ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರೆ ನೋಡ್ಕೋಬೋದು. ಇಲ್ಲಿ 11/7. ಸೊ ಇವತ್ತಿನ ಡೇಟು UGCET 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ. ಇವಾಗ ನೋಡ್ಕೋಬೋದು. ಇವಾಗೇನು ಪ್ರಾಬ್ಲಮ್ ಆಗಿರಲ್ಲ. ಅಕಸ್ಮಾತ್ ನಿಮಗೆ ನೀವು ಫೋನಲ್ಲಿ ಬರಲಿಲ್ಲಪ್ಪ ಅಂದರೆ 6 ಗಂಟೆ ನಂತರ ಟ್ರೈ ಮಾಡಿರಿ, ಕ್ಲಿಯರಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಇವಾಗ ನೋಡ್ಕೋಬೋದು. ಇವಾಗ ಇಲ್ಲೇ ಬರುತ್ತೆ. ಸೊ ನೋಡ್ಕೋಬೋದು ಇಲ್ಲಿ ಓಪನ್ ಆಗ್ತಿದೆ. ಸೊ ಅವಸರ ಯಾರು ಪರಬೇಡ್ರಿ, ಆರಾಮಾಗಿ ನಿಧಾನವಾಗಿ ಮಾಡಿರಿ, ಎಲ್ಲ ಕರೆಕ್ಟಾಗಿ ಮಾಡ್ಕೊರಿ. ಫಸ್ಟ್ ಸ್ಕ್ಯಾನ್ ಮಾಡಿರಿ, ಸ್ಕ್ಯಾನ್ ಮಾಡ್ಕೊರಿ. ಸ್ಕ್ಯಾನ್ ಮಾಡಿದ ಮೇಲೆ ಏನೇನು ಪ್ರೊಸೀಜರ್ OTP ಅದು ಏನೇನು ಪ್ರೊಸೀಜರ್ ಬರುತ್ತೆ ಅದೆಲ್ಲ ಮಾಡಿರಿ. ಮತ್ತು ಲೈವ್ ಕ್ಯಾಪ್ಚರ್ ಫೋಟೋ ತೊಗೊರಿ. ಸೊ ಅದೆಲ್ಲ ಮಾಡಿರಿ, ಈಸಿಯಾಗಿ ಮಾಡ್ಕೊರಿ. ಮತ್ತು ಪೇಮೆಂಟ್ ಯಾರ್ದು ಮೊನ್ನೆ ಪೇಮೆಂಟ್ ಯಾರು ಮಾಡಿ ಅಷ್ಟೇ ಬಿಟ್ಟಿದ್ದೀರಾ. ಸೊ ಇವಾಗ ಆಪ್ಷನ್ ಎಂಟ್ರಿ ಕಂಟಿನ್ಯೂ ಮಾಡಿರಿ, ಏನೂ ಪ್ರಾಬ್ಲಮ್ ಆಗಿರಲ್ಲ. ಸೊ ನಿಮಗೆ ಇಲ್ಲಿ ಅರ್ಥ ಆಗಿರಲಿಲ್ಲಪ್ಪ ಅಂದರೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಈ ವೆಬ್ಸೈಟಲ್ಲಿ ಬಂದ ಮೇಲೆ ಇಲ್ಲಿ ತಿರುಗಲೇ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ UGCET 2025 ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ UGCET ಬಗ್ಗೆ ಏನೇ ಅಪ್ಡೇಟ್ಸ್ ಬಿಟ್ಟರು ನಾನು ಪದೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ UGCET ಬಗ್ಗೆ ಏನೇ ಅಪ್ಡೇಟ್ಸ್ ಬಿಟ್ಟರು ನಿಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ಆರಾಮಾಗಿ ನೋಡ್ಕೋಬೋದು. ಸೊ ನೋಡ್ಕೋಬೋದು. ಇದು UGCET ಲಿಂಕ್ ಏನಪ್ಪ ಅಂದರೆ ಕೆಳಗಡೆ ಇತ್ತು. ಸೊ ಆ ಲಿಂಕ್ನ ರಿಮೂವ್ ಮಾಡಿ ಬೇರೆ ಲಿಂಕ್ ಬಿಟ್ಟಿರ್ತಾರೆ, ನೋಡ್ಕೋಬೋದು. ಇವತ್ತೇ ಲಿಂಕ್ ಬಿಟ್ಟಿರೋದು UGCET 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಸೊ ನಿಮ್ಮ ಫೋನಲ್ಲಿ ಮಾಡ್ಕೊರಿ, ಅಥವಾ ಇವಾಗ ಆಗಲಿಲ್ಲಪ್ಪ ಅಂದರೆ 6 ಗಂಟೆ ಟ್ರೈ ಮಾಡಿರಿ. ಅಲ್ಲೇ ಕೆಳಗಡೆ ಒಂದು ಮೆಸೇಜ್ ಹೇಳಿದ ಕೆ ಕಡೆಯಿಂದ ಮೆಸೇಜ್ ಬಂದಿದ್ದು ನೋಡ್ಕೋಬೋದು. UGCET 2025 ಆಯ್ಕೆ ನಮ್ಮದು ಪೋರ್ಟಲ್ ನಿರ್ವಹಣೆಯಲ್ಲಿದೆ, ದಯವಿಟ್ಟು ಸಾಯಂಕಾಲ 6 ಗಂಟೆ ನಂತರ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ 6 ಗಂಟೆವರೆಗೂ ವೆಯ್ಟ್ ಮಾಡಿರಿ, ಯಾರೂ ಅವಸರ ಪಡಬೇಡ್ರಿ. ನೋಡ್ಕೋಬೋದು. ಇವಾಗ ಇಲ್ಲೇ ಓಪನ್ ಆಗ್ತಿದೆ. ಇವಾಗ ನನ್ನ ಫೋನಲ್ಲಿ ಓಪನ್ ಆಗ್ತಿದೆ, ಕ್ಲಿಯರಾಗಿ ನೋಡ್ಕೋಬೋದು ನೀವು. ಸೊ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ಲಿಂಕ್ ಓಪನ್ ಆಗ್ತಿದೆ, ಯಾರು ಅವಸರ ಪಡಬೇಡ್ರಿ. ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಯಾಕಂದರೆ ಸರ್ವರ್ ಇವಾಗ 2 ದಿನ ಪೂರ್ತಿ ಅದೇನೂ ಹೋಗಿದೆ, ಬರೀ ಸರ್ವರ್ ಡೌನ್ ಅಂತಲೇ ಹೋಗಿದೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ನನ್ನ ಪ್ರಕಾರ. ಇನ್ನೂ ಮತ್ತು BSc ನರ್ಸಿಂಗು, ಸೊ ರಿಮೈನಿಂಗ್ ಸಮ್ ಕೋರ್ಸಸ್ ಆಪ್ಷನ್ ಇದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಸೊ ಅದನ್ನು ಬಿಡ್ತಾರೆ, ವೇಟ್ ಮಾಡಿರಿ, ಯಾರು ಅವಸರ ಪಡಬೇಡ್ರಿ. ಮತ್ತು ಇವಾಗ ಯಾರ್ಯಾರು ಇಂಜಿನಿಯರಿಂಗ್ ಆ್ಯಂಡ್ ವೆಟರ್ನರಿ ಅಗ್ರಿಕಲ್ಚರ್ ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಲ್ಲ, ಸೊ ಅವರು ಎಲ್ಲರೂ ನಿಧಾನವಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ಏನು ತೊಂದರೆ ಬೇಡ. ಮತ್ತು ಯಾರು ಪೇಮೆಂಟ್ ಮಾಡಿ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೊ ಅವರು ಇವಾಗ ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಿಮ್ಮದು ಆಪ್ಷನ್ ಎಂಟ್ರಿ ಆಗುತ್ತೆ, ನಿಮ್ಮ ಅಮೌಂಟ್ ಎಲ್ಲಿ ಹೋಗಲ್ಲ. ಸೊ ಇವಾಗ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊರಿ. ಸೊ ಎಷ್ಟು ಅಪ್ಡೇಟು ಒಂದು ಒಳ್ಳೆ ಗುಡ್ ನ್ಯೂಸ್ ಕೆ ಎ ಕಡೆಯಿಂದ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಸೊ ಎಷ್ಟು ಒಂದು ಒಳ್ಳೆ ಗುಡ್ ನ್ಯೂಸ್ ಕೆ ಎ ಕಡೆಯಿಂದ ಇವತ್ತು. ಸೊ ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದರೆ ಕೆ ಎ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಬಂದರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.